ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬುಧವಾರದ ಮಿನಿ ವ್ಲಾಗ್ ಆಗಿದೆ. ನಾನು ಬೆಳಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡಿ ತರಕಾರಿ ಗೊಜ್ಜು ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ, ಅಂದರೆ ಕುರ್ಮಾ ಮಾಡೋಣ ಅಂತ. ನನ್ನ ಮಗಳಿಗೆ ಈ ಥರ ತರಕಾರಿ ಗೊಜ್ಜು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಕೊಂಡು ತಿಂತಾಳೆ. ಸೊ ಅದಕ್ಕೆ ನಾನು ತರಕಾರಿ ಎಲ್ಲ ಹಚ್ಚಿಟ್ಕೊಂಡೆ. ಇನ್ನೊಂದು ಸೈಡ್ ಸ್ವಲ್ಪ ಎಣ್ಣೆ ಬಿಟ್ಟು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಮತ್ತು ಒಂದು 3 ಸ್ಪೂನ್ ಕಡಲೆಬೇಳೆ ಮತ್ತು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕ್ಯಾರೆಟ್, ಬೀನ್ಸು, ನೂಕೋಲು, ಕ್ಯಾಪ್ಸಿಕಮ್ಮು, ಹೀರೆಕಾಯಿ ಎಲ್ಲನೂ ಹಾಕಿದ್ದೆ. ಅವ್ರಿಗೆ ಆದಷ್ಟು ಹೆಲ್ದಿಯಾಗಿರಲಿ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಇನ್ನೊಂದು ಸೈಡ್ ನಮ್ಮ ಅತ್ತೆ ಮಸಾಲೆಗೆಲ್ಲ ರೆಡಿ ಮಾಡಿಕೊಡ್ತಾಯಿತ್ತು. ಯಾಕೆಂದರೆ ಇವತ್ತು ನನ್ನ ಹಸ್ಬೆಂಡ್ ಕೆಲಸಕ್ಕೆ ಹೋಗೋಕ್ಕೆ ತುಂಬ ಲೇಟಾಗಿ ಹೋಗಿದ್ದು, ಬೆಳಗ್ಗೆ ಎದ್ದಿದ್ದು ಲೇಟಾಗಿತ್ತು. ಆ ಮಸಾಲೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ನಾನು ತೋರಿಸ್ತಿದ್ದೀನಲ್ಲ, ಈ ಸ್ಪೂನಲ್ಲಿ 3 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊತಾಯಿದ್ದೀನಿ. ಅದೆಲ್ಲ ಹಾಕಿ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2 ಕುದಿ ಬರಲಿ ಅಂತಿಟ್ಟೆ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟೆ. ಇನ್ನೊಂದು ಸೈಡ್ ರೊಟ್ಟಿ ಮಾಡೋಕೆ ಇಟ್ಟಿದ್ದೆ. ನನ್ನ ಮಗಳಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಖುಷಿ ಪಟ್ಕೊಂಡು ತಿಂತಾಳೆ. ಅವಳಿಗೆ ಇಷ್ಟ ಆಗುತ್ತೆ. ತರಕಾರಿ ಎಲ್ಲ ಹಾಗೆ ತಿನ್ನಲ್ಲ, ಅವಳು ಇಷ್ಟಪಡಲ್ಲ. ಅದೇ ಪಲ್ಯನೋ ಗೊಜ್ಜೋ ಅಥವಾ ಈ ಥರ ಕುರ್ಮಾ ಏನಾದರೂ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಅವಳಿಗೂ ಹೆಲ್ತ್ಗೆ ತುಂಬ ಬೆನಿಫಿಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತೀನಿ. ಅವರಿಗೂ ಟೈಮ್ ಆಗುತ್ತೆ ಅಂತೇಳಿ ಬೇಗ ಬೇಗ ಸುಟ್ಕೊಟ್ಟೆ. ಮತ್ತು ನನ್ನ ಮಗಳಿಗೆ ಚಿಕ್ಕದು ರೊಟ್ಟಿ ಸುಟ್ಕೊಟ್ಟೆ. ಅವಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಖುಷಿ ಕೊಡುತ್ತೆ. ಅದಕ್ಕೆ ಅವಳಿಗೆ ಸಪ್ರೇಟಾಗಿ ಹಾಕಿ ತೊಗೊಂಡೋಗಿ ಕೊಟ್ಟೆ. ನನ್ನ ಹಸ್ಬೆಂಡ್ ಆಲ್ರೆಡಿ ತಿಂಡಿ ತಿಂದ್ಕೊಂಡು ಲೇಟಾಗಿದೆ ಅಂತ ಹೇಳ್ಬಿಟ್ಟು ತಿಂಡಿ ತಿಂದ್ಕೊಂಡು ಹೊರಡ್ತಾಯಿದ್ರು. ಸೊ ಇವತ್ತಿನ ಮಿನಿ ವ್ಲಾಗ್ ಇದಾಗಿದೆ ಫ್ರೆಂಡ್ಸ್. ಮತ್ತೆ ಸಿಗುವ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.